ತುಮಕೂರಿನ ಗುಬ್ಬಿಯಲ್ಲಿ ಏನಾಯ್ತು ಅಂತ ರೈತರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿದ್ರು. ಹೇಮಾವತಿ ಕೆನಾಲ್ ಲಿಂಕ್ ನ ವಿಚಾರವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿ ಆಗಬಾರದು ಅಂತ ಹೇಳಿ ಅವರು ಹೋರಾಟಕ್ಕೆ ಧುಮುಕಿದ್ರು. ಕಾಮಗಾರಿ ನಡೆಯುವಂತ ಜಾಗಕ್ಕೆ ಪಾದಯಾತ್ರೆ ಮೂಲಕ ಹೋಗಿ ಅದನ್ನ ತಡೆಯುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಇವತ್ತು ಹತ್ತಿಕ್ಕುವಂತ ಕೆಲಸಗಳಾಯ್ತು. ಬೆಳಗ್ಗೆನೆ ಪೊಲೀಸರು ಹೋಗ್ತಾರೆ, ಮುಖಂಡರ ಮನೆಗೆ ಕುತ್ಕೋತಾರೆ, ಅವರನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಅಲ್ಲಿಂದಲೇ ಶುರುವಾಗಿತ್ತು ಹೈ ಡ್ರಾಮಾಗಳು. ಇವತ್ತು ಆ ಭಾಗದ ಜನ ಕೇಳ್ತಾ ಇರೋದೇನು, ನೀವು ನೀರು ಕೊಡಿ ರಾಮನಗರಕ್ಕೆ, ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ನಮ್ಮ ನೀರನ್ನ ಕಿತ್ಕೊಂಡು ಯಾಕೆ ಕೊಡ್ತಾ ಇದ್ದೀರಾ? ನೀವು ಸಣ್ಣ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಕೆನಾಲ್ಗಳನ್ನ ಹಾಕಿ ನೀರನ್ನ ಹರಿಸುವ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಾ? ಹಾಸನ ಗೋರೂರಿಂದ ಬರುವಂತ ನೀರನ್ನ ತುಮಕೂರು ಗುಬ್ಬಿ ಮೂಲಕ ಯಾಕೆ ತಗೊಂಡು ಹೋಗ್ತೀರಾ? ಕುಣಿಗಲಿಂದನೇ ಕೊಡಿ ಅಂತ ಅಲ್ಲಿನ ಭಾಗದ ಜನರು ಹಾಗೆ ರೈತರ ವಾದ. ಇವತ್ತು ಹೋಮ್ ಮಿನಿಸ್ಟರ್ ಹೇಳ್ಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇದೆಲ್ಲವೂ ಕೂಡ ರಾಜಕೀಯಕ್ಕೋಸ್ಕರ ಮಾಡ್ತಿದ್ದಾರೆ ಅಂತೇಳಿ. ಆಯ್ತು, ನೀವು ರಾಜಕೀಯದ ಶಾಸಕರನ್ನ ಕರ್ಕೊಂಡು ಮೀಟಿಂಗ್ ಅನ್ನ ಮಾಡಿದ್ರಲ್ಲ, ಆ ಊರಿನ ಜನರ ಅಭಿಪ್ರಾಯ ಸಂಗ್ರಹಿಸಿದ್ರ, ಆ ಊರಿನ ಜನರ ರೈತರ ಮುಖಂಡರನ್ನ ಕರೆಸ್ಕೊಂಡು ನೀವು ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರ. ಈಗ ಶುರುವಾಗಿದೆ, ಕುಮಾರಸ್ವಾಮಿ ಅವರ ಕಾಲದಲ್ಲಿ ಇದಾಗಿದ್ದು ಅಂತೇಳಿ. ಮೈತ್ರಿ ಸರ್ಕಾರದಲ್ಲಿ ತಾನೇ ಆಗಿದ್ದು. ಆಗ 700 ಕೋಟಿ ರೂಪಾಯಿ ಅಂತ ಹೇಳಿದ್ರು, ಈಗ 900 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ರಿ. ಆಗ್ಲೂ ಕೂಡ ನಿಮ್ಮ ಜೊತೆಯಲ್ಲೇ ಮೈತ್ರಿಯನ್ನ ಮಾಡ್ಕೊಂಡಂತ ಜೆಡಿಎಸ್, ಆಗ ಅಲ್ವಾ ಇದು ಸ್ಟಾರ್ಟ್ ಆಗಿದ್ದು. ಈಗ ಕುಮಾರಸ್ವಾಮಿ ಅವರ ಮೇಲೆ ಯಾಕೆ ಹಾಕ್ತಾ ಇದ್ರಿ? ಈಗ ನೀವು ಮಾಡ್ತಾ ಇದ್ರಿ, ಆದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಯಾಕೆ ಮಾಡಲಿಲ್ಲ? ಈಗ 1 ತಿಂಗಳು ಗಡುವಾಗಿದೆ, ಮುಂದೆ ಏನಾಗುತ್ತೆ ಅದೇ ಕುತೂಹಲ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಬನ್ನಿ ನೀವ ನೋಡೇ ಬಿಡೋಣ. ತುಮಕೂರಿನಲ್ಲಿ ಸರ್ಕಾರದ ವಿರುದ್ಧ ಸಿಡಿದದ್ದ ರೈತರು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ನಡೆಯುತ್ತಿರೋ ರೈತರ ಹೋರಾಟ ಇವತ್ತು ಮತ್ತೊಂದು ಮಜಲು ತಲುಪಿತ್ತು. ಗುಬ್ಬಿಯ ಸಂಕಾಪುರದ ಕಾಮಗಾರಿ ಸ್ಥಳಕ್ಕೆ ತೆರಳಲು ಪ್ರತಿಭಟನಾಕಾರರ ದಂಡು ರೆಡಿಯಾಗಿತ್ತು. ಜಿಲ್ಲಾಡಳಿತ 144 ಸೆಕ್ಷನ್ ಜಾರಿ ಮಾಡಿದ್ರಿಂದ ಕಾಮಗಾರಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೀವ ನೋಡಿಯೇ ಬಿಡೋಣ ಎಂದು ಸರ್ಕಾರಕ್ಕೆ ಸೆಡ್ಡು ಹೊಡೆದ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಇಂದು ಹೋರಾಟ ನಿರತ ಪ್ರತಿಭಟನಾಕಾರರನ್ನ ಬಂಧಿಸಲು ಪೊಲೀಸರು ಯತ್ನ ಮಾಡಿದ್ರು. ಹೋರಾಟಗಾರರನ್ನ ಪೊಲೀಸರು ಬಂಧಿಸಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಹತ್ತಿಸಿಕೊಂಡು ಹೋಗಲು ಯತ್ನಿಸಿದ್ರು. ಆಗ ಪೊಲೀಸರು ಮತ್ತು ಹೋರಾಟ ನಿರತ ನಾಯಕರ ಮಧ್ಯೆ ನೂಕಾಟ ತಳ್ಳಾಟ ನಡೆಯಿತು. ಇನ್ನು ಪೊಲೀಸರ ಮೇಲೆ ರೊಚ್ಚಿಗೆದ್ದ ರೈತರು, ಹೋರಾಟಗಾರರು ಪ್ರತಿಭಟನಾ ನಿರತ ರೈತರನ್ನ ಬಂಧಿಸಿದ ಬಸ್ಗಳನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ಬಸ್ ಚಕ್ರದ ಗಾಳಿಯನ್ನ ಬಿಟ್ಟು ಬಸ್ಗಳನ್ನ ಉರುಳಿಸಲು ಯತ್ನಿಸಿದ್ರು. ಎಂಎನ್ ಕೋಟೆ, ನಾಗೇನಹಳ್ಳಿ, ಮುದ್ದೇಹೊಸೂರು, ಮದನಘಟ್ಟ, ಮಲ್ಲಸಂದ್ರ, ದೊಡ್ಡಗುಣಿ ಸೇರಿದಂತೆ ವಿವಿಧೆಡೆಯಿಂದ ಬಂದ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು, ರೈತರು, ಜನಪ್ರತಿನಿಧಿಗಳು ಹಾಗೂ ಸ್ವಾಮೀಜಿಗಳು ರಸ್ತೆ ತಡೆದು ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ರೈತರಿಗೆ ಅನ್ಯಾಯ ಆಗಿದೆ, ಯಾವತ್ತೂ ನಾವು ಅನ್ಯಾಯನ ಸಹಿಸೋದಿಲ್ಲ. ಹೋರಾಟಕ್ಕೆ ನಾವಿದ್ದೀವಿ, ಹೋರಾಟ ಮಾಡ್ತೀವಿ. ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿರತಕ್ಕಂಥದ್ದು ಒಂದು ಕಡೆ ಪೊಲೀಸರ ಬಿಟ್ಟು 144 ಯಾವ್ದ್ರಿ ಅದು? ಏನ್ ನಾವು ಮರ್ಡರ್ ಮಾಡಕ್ ಹೋಗ್ತಾ ಇದೀವ? ಯಾರಿಗೆ ಕೊಲೆ ಮಾಡಕ್ ಹೋಗ್ತಾ ಇದೀವೇನ್ರಿ? ಇದು ನಮ್ಮ ಹಕ್ಕ್ರಿ. ಇದು ನಮ್ಮ ಮಕ್ಕಳನ್ನ ನಾವು ಉಳಿಸ್ಕೊತೀವಿ. ನಮ್ಮ ಪೂರ್ವಿಕರು ಹೋರಾಟ ಮಾಡಿ ನಮಗೆ ನೀರು ಕೊಟ್ಟಿದ್ದಾರೆ, ಬಿಟ್ಬಿಡಕ್ ಆಯ್ತಿದ್ರಪ್ಪ? ಆಗೋದಿಲ್ಲ. ಆ 140 ಯಾವ 44 ಮಾಡ್ಕೊಳ್ಳಿ ಬಾ. ಏನ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಡಿ.ಕೆ. ಸುರೇಶ್ ಅವ್ರಿಗೆ. ಏನಾದ್ರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಲ್ಗೆ ಮತ್ತೆ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ
ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತ ಹೇಳಿ ರಾಮನಗರ ಜಿಲ್ಲೆಗೆ ತಗೊಂಡೋಗ್ಬಿಡ್ತಾರೆ, ರಾಮನಗರದಿಂದ ಕನಕಪುರಕ್ಕೆ ತಗೊಂಡೋಗ್ಬಿಡ್ತಾರೆ, ರಾಮನಗರಕ್ಕೆ ತಗೊಂಡೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ. ನಾನೇ ಫಸ್ಟ್ ಅದೇ ಕೊಡ್ತೀನಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ನನ್ನ ರಕ್ತದ ಮೇಲೆ ತಗೊಂಡೋಗ್ಬೇಕು, ನನ್ನ ಹೆಣದ ಮೇಲೆ ತಗೊಂಡೋಗ್ಬೇಕು ಅಂತ ಹೇಳಿದ್ದೇನೆ. ಇನ್ನೂ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ ಅಂದ್ರೆ ನಾವೇನ್ ಮಾಡೋದು? ತುಮಕೂರು ಜಿಲ್ಲೆಗೆ ನಾನು ಹೇಳ್ತಿದ್ದೀನಿ, 11 ವಿಧಾನಸಭಾ ಕ್ಷೇತ್ರದಲ್ಲಿ 10 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಆದ್ರಿಂದ ಈ ಕಾಮಗಾರಿ ನಿಲ್ಲಿಸ್ತಿಲ್ಲ ಅಂದ್ರೆ ರೈತರನ್ನ ಯಾರೂ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಲಯುದ್ಧ ಶುರು. ಯಾರು ಟ್ರಾಫಿಕ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ, ಅದನ್ನ ಬಗೆಹರಿಸಿ ಅಂತ ಹೇಳಿದ್ದೀನಿ. ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ, ಇದರಿಂದ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ಇದರಿಂದ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಬರುವಂತ ದಿನಗಳು ಇನ್ನೂ ಕೂಡ ಹೋರಾಟ ಇವತ್ತು ಇನ್ನೂ ಹೆಚ್ಚಾಗಿ ಹೋರಾಟಗಳು ನಡೀತದೆ. ಟೆಕ್ನಿಕಲಿ ಆಗೋದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಮುಂದುವರೆದಿದ್ದು. ಒಂದು ವೇಳೆ ಅದು ತೊಂದರೆ ಆಗುತ್ತೆ ಅನ್ನೋಗಿದ್ರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತರು 1 ತಿಂಗಳ ಗಡುವು ನೀಡಿದ್ದಾರೆ. ಅಷ್ಟರಲ್ಲಿ ಕಾಮಗಾರಿ ನಿಲ್ಲಿಸದಿದ್ರೆ ಉಗ್ರ ಹೋರಾಟ ನಡೆಯುತ್ತೆ ಎನ್ನುತ್ತಿದ್ದಾರೆ. ಇದರ ಮಧ್ಯೆ ಜಿಲ್ಲಾಡಳಿತವು ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಅಭಿಷೇಕ್ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನ ಗುಬ್ಬಿಯಲ್ಲಿ ಏನಾಯ್ತು ಅಂತ ರೈತರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿದ್ರು. ಹೇಮಾವತಿ ಕೆನಾಲ್ ಲಿಂಕ್ನ ವಿಚಾರವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿ ಆಗಬಾರದು ಅಂತ ಹೇಳಿ ಅವರು ಹೋರಾಟಕ್ಕೆ ಧುಮುಕಿದ್ರು. ಕಾಮಗಾರಿ ನಡೆಯುವಂತ ಜಾಗಕ್ಕೆ ಪಾದಯಾತ್ರೆ ಮೂಲಕ ಹೋಗಿ ಅದನ್ನ ತಡೆಯುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಇವತ್ತು ಹತ್ತಿಕ್ಕುವಂತ ಕೆಲಸಗಳಾಯ್ತು. ಬೆಳಗ್ಗೆನೆ ಪೊಲೀಸರು ಹೋಗ್ತಾರೆ, ಮುಖಂಡರ ಮನೆಗೆ ಕುತ್ಕೋತಾರೆ, ಅವರನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಅಲ್ಲಿಂದಲೇ ಶುರುವಾಗಿತ್ತು ಹೈ ಡ್ರಾಮಾಗಳು. ಇವತ್ತು ಆ ಭಾಗದ ಜನ ಕೇಳ್ತಾ ಇರೋದೇನು, ನೀವು ನೀರು ಕೊಡಿ ರಾಮನಗರಕ್ಕೆ, ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ನಮ್ಮ ನೀರನ್ನ ಕಿತ್ಕೊಂಡು ಯಾಕೆ ಕೊಡ್ತಾ ಇದ್ದೀರಾ? ನೀವು ಸಣ್ಣ ಪ್ರಮಾಣದಲ್ಲಿ ಕೊಡ್ತೀವಿ ಅಂತೇಳಿ ದೊಡ್ಡ ದೊಡ್ಡ ಕೆನಲ್ಗಳನ್ನ ಹಾಕಿ ನೀರನ್ನ ಹರಿಸುವ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಾ? ಹಾಸನ ಗೋರೂರಿಂದ ಬರುವಂತ ನೀರನ್ನ ತುಮಕೂರು ಗುಬ್ಬಿ ಮೂಲಕ ಯಾಕೆ ತಗೊಂಡು ಹೋಗ್ತೀರಾ? ಕುಣಿಗಲಿಂದಲೇ ಕೊಡಿ ಅಂತ ಅಲ್ಲಿನ ಭಾಗದ ಜನರು ಹಾಗೆ ರೈತರ ವಾದ. ಇವತ್ತು ಹೋಮ್ ಮಿನಿಸ್ಟರ್ ಹೇಳ್ಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇದೆಲ್ಲವೂ ಕೂಡ ರಾಜಕೀಯಕ್ಕೋಸ್ಕರ ಮಾಡ್ತಿದ್ದಾರೆ ಅಂತೇಳಿ. ಆಯ್ತು, ನೀವು ರಾಜಕೀಯದ ಶಾಸಕರನ್ನ ಕರ್ಕೊಂಡು ಮೀಟಿಂಗ್ ಅನ್ನ ಮಾಡಿದ್ರಲ್ಲ, ಆ ಊರಿನ ಜನರ ಅಭಿಪ್ರಾಯ ಸಂಗ್ರಹಿಸಿದ್ರ, ಆ ಊರಿನ ಜನರ ರೈತರ ಮುಖಂಡರನ್ನ ಕರೆಸ್ಕೊಂಡು ನೀವು ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರ. ಈಗ ಶುರುವಾಗಿದೆ, ಕುಮಾರಸ್ವಾಮಿ ಅವರ ಕಾಲದಲ್ಲಿ ಇದಾಗಿದ್ದು ಅಂತೇಳಿ. ಮೈತ್ರಿ ಸರ್ಕಾರದಲ್ಲಿ ತಾನೇ ಆಗಿದ್ದು. ಆಗ 700 ಕೋಟಿ ರೂಪಾಯಿ ಅಂತ ಹೇಳಿದ್ರು, ಈಗ 900 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ರಿ. ಆಗ್ಲೂ ಕೂಡ ನಿಮ್ಮ ಜೊತೆಯಲ್ಲೇ ಮೈತ್ರಿಯನ್ನ ಮಾಡ್ಕೊಂಡಂತ ಜೆಡಿಎಸ್. ಆಗ ಅಲ್ವಾ ಇದು